ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬ್ಯಾಕಲ್ಲಿ ಡ್ರಾಪ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು ಅದನ್ನು ಯಾವ ರೀತಿ ನಿಮಗೆ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೆಷರ್ಮೆಂಟು ಬಾಡಿ ಅಳತೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಬ್ಲೌಸ್ ಇಲ್ಲದೇ ಆ ಬಾಡಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು. ಅದಕ್ಕೆ ಯಾವ್ಯಾವ ಪಾರ್ಟ್ನ ಎಷ್ಟೆಷ್ಟು ತೊಗೋಬೇಕು, ಇವ್ರಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಫ್ರಂಟ್ನ ತೊಗೋತಾ ಇದ್ದೀನಿ. ಫ್ರಂಟ್ ಉಕ್ಕಿರೋದ್ರಿಂದ ಫ್ರಂಟ್ನ ತೊಗೋತಾ ಇದ್ದೀನಿ. ಓಪನ್ ಇರೋದನ್ನ ನಮ್ಮ ಕಡೆ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಳ್ಳಿ. ಮೊದಲಿಗೆ ನಾವು ಫ್ರಂಟ್ನ ಕಟ್ ಮಾಡೋದಾದರೆ ಈ ರೀತಿಯಾಗಿ ಇಟ್ಕೋಬೇಕು. ಈಗ ನಾನಿಲ್ಲಿ ಒಂದು ಸೈಡ್ ಎಡ್ಜಸ್ಸಿಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಕಡೆ ಸೈಡು ಕೂಡ ಒಂದು ಎಡ್ಜಸ್ಸಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಮೆಷರ್ಮೆಂಟ್ ಬಂದು ಚೆಸ್ಟ್ ಮೆಷರ್ಮೆಂಟ್ ಬಂದು 36, ವೇಸ್ಟ್ ಮೆಷರ್ಮೆಂಟ್ ಬಂದು 31. ಈ ಮೆಷರ್ಮೆಂಟಿಗೆ ಯಾವ್ಯಾವುದನ್ನು ಎಷ್ಟೆಷ್ಟು ಇಡಬೇಕು, ಆರ್ಮನ್ಸ್ ಎಷ್ಟು ಇಡಬೇಕು, ಶೋಲ್ಡರ್ನ ಎಷ್ಟು ಇಟ್ಕೋಬೇಕು, ಆರ್ಮನ್ಸ್ ಲೆಂತ್ನ ಎಷ್ಟು ಇಡಿಸ್ಕೋಬೇಕು ಅಂತ ಹೇಳಿ ನಿಮಗೆ ಇದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಕಲಿಯೋವಂಥವ್ರಿಗೆ ಶೇರ್ ಮಾಡಿ, ಹಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ನಾನು ಫಸ್ಟಿಗೆ ಲೆಂತ್ನ ತೊಗೋತಾ ಇದ್ದೀನಿ. ಲೆಂತ್ ಇವ್ರದ್ದು ಎಷ್ಟಿದೆ ಅಂದರೆ 13 ಇಂಚಸ್ ಇದೆ. ಇವರ ಮೆಷರ್ಮೆಂಟ್ ಬಂದು 13 ಇಂಚಿದೆ. 13 ಇಂಚಿಗೆ 1 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಈಗ ನಾವು ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ಸ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಲೆವೆಲ್ಲಾಗಿ ಒಂದು ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಮಗೆ ಮೊದಲು ಮೇಯ್ನ್ ಪಾರ್ಟ್ ಏನಪ್ಪ ಅಂದರೆ ನೆಕ್ಕಿನ ಡೀಪು. ಇದನ್ನು ನಾವು ಎಷ್ಟು ಇಟ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ. ಈಗ ನಮಗೆ ನೆಕ್ಕಿನ ಡೀಪ್ ಬಂದು 2 ಇಂಚ್ ಇಟ್ಕೋಬೇಕು. ಶೋಲ್ಡರ್ ಬಂದು 3/4 ಇಂಚು ಇಟ್ಕೋಬೇಕಾಗತ್ತೆ ಇವರ ಮೆಷರ್ಮೆಂಟಿಗೆ. ಈಗ ನಾವು ಫ್ರಂಟ್ ಡೀಪ್ ತೊಗೊಳ್ಳೋಣ. ಡೀಪ್ ಬಂದು 8 ಇಂಚಸ್ಸು. ಇವರಿಗೆ ಬೇಕಾಗಿರೋದು ಬ್ರಾಡ್ ಬಂದು 2/4 ಇಂಚು. 2/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಮೆಷರ್ಮೆಂಟಿಗೆ ಬೇಕಾಗಿರುವಂಥ ಬ್ರಾಡ್. ಈಗ ನಾವಿಲ್ಲಿ ಇಲ್ಲಿಂದ ಇಲ್ಲಿಗೆ ನಮಗೆ ಬೈಂಡಿಂಗ್ ಪಟ್ಟಿಗೆ ಬೇಕಾಗಿರೋದು 1.5 ಇಂಚು ಮೇಲೆ. ಈ 1.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಇವರ ಆರ್ಮನ್ಸ್ ಲೆಂತ್ ಬಂದು 5/4 ಇಂಚಿಂದ 5.5 ತೊಗೊಳುತ್ತೆ. ಸೊ ನಾವು ಮೊದಲಿಗೆ 5/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇವೆಲ್ಲವಕ್ಕೂ ನಾವು ಮೆಷರ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೆ ಆರ್ಮೋನ್ಸಿನ ರೌಂಡ್ ಬಂದು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಇಲ್ಲಿ ರೌಂಡಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟಲ್ಲೂ ಕೂಡ ರೌಂಡ್ ನೆಕ್ ಇದೆ, ಯಾವುದೇ ಡಿಸೈನ್ ಇಲ್ಲ. ಹಾಗಾಗಿ ನಾವು ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಅದಾದಮೇಲೆ ನಮಗೆ ಇಲ್ಲಿ 1.5 ಇಂಚು ನಾವೇನು ಮೇಲೆ ತೊಗೊಂಡಿದ್ದೀವಿ ಅದು ಕೂಡ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೆ ಬಾಡಿ ಸುತ್ತಳತೆ ಬಂದು ಅಪ್ಪರ್ ಚೆಸ್ಟು 9 ಇಂಚು. 9 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಸ್ಲೀವ್ಸ್ನ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ಹೇಳಿ. 8ಕ್ಕಿಂತ 1 ಪಾಯಿಂಟ್ ಕಡಿಮೆ ಬರ್ತಿದೆ. 5/4 ಇಳಿಸ್ಕೊಂಡಿದ್ವಿ. ಸೊ 5/4ಇಂದ ಇನ್ನೊಂದು 1/4 ಇಂಚು ಡೌನ್ನ ಮಾಡ್ಕೋಬೇಕು. ಈಗ ನಾವು 5.5ಗೆ ಡೌನ್ನ ಮಾಡ್ಕೊಳ್ಳೋಣ ಆರ್ಮನ್ಸು ಈ ರೀತಿ. ಈಗ ನಾವು ಇದಕ್ಕೆ ಕರೆಕ್ಟಾಗಿ ರೌಂಡಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಇದನ್ನು ಆರ್ಮೋನ್ಸ್ ಏನಿದೆ ಅದಕ್ಕೆ ರೌಂಡ್ನ ನೋಡ್ಕೋಬೇಕು. ಕರೆಕ್ಟಾಗಿ 8 ಇಂಚ್ ಬರ್ತಾ ಇದೆ. ಸೊ ಸ್ಲೀವ್ಸಿನ ಮೆಷರ್ಮೆಂಟು ಕರೆಕ್ಟಾಗಿದೆ. ಈಗ ನಾವು ಈ ಕಪ್ಸ್ ಲೆಂತ್ ಬಂದು ಎಷ್ಟು ಬರುತ್ತೆ ಇವರ ಅಳತೆಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ರೀತಿ ಸೆಂಟ್ರ್ ಮಾಡಿ ಇಟ್ಕೋಬೇಕು. ಸೆಂಟ್ರ್ ಮಾಡಿ ಇಟ್ಕೊಂಡಾಗ ನಮಗೆ 10/4 ಇಂಚಿಗೆ ಮೆಷರ್ಮೆಂಟ್ ಬರುತ್ತೆ. ಈ 10/4 ಇಂಚಿಗೆ ನಾವು ಕರೆಕ್ಟಾಗಿ 4 ಕಡೆಗೂ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಇದು ಅಷ್ಟೇ, ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಇದು ಒಂದು ಮಾತ್ರ ಕೆಳಗಡೆ ಡಾಟಿಗೆ ಮಾತ್ರ 1/4 ಇಂಚಿಗೆ ಪಾಯಿಂಟ್ ಮಾಡ್ಕೋಬೇಕು. ಈಗ ನಾವಿಲ್ಲಿ 1/4 ಇಂಚಿಗೆ ಡಾಟಿನ ಮೆಷರ್ಮೆಂಟ್ನ ಬಿಡಬೇಕು. ಇದು ಕೂಡ ಇಂಪಾರ್ಟೆಂಟೇ. ಯಾವುದಕ್ಕೆ ಎಷ್ಟು ಬಿಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು.
ಈಗ ಇದಿಷ್ಟು ಫ್ರಂಟ್ ಪಾರ್ಟಿನ ಮೆಷರ್ಮೆಂಟು. ಬ್ಯಾಕಲ್ಲಿ ಡ್ರಾಪ್ ನೆಕ್ ಬರೋವಂಥ ಬ್ಲೌಸ್ಗಳಿಗೆ ನಾನಿಲ್ಲಿ ಮೊದಲಿಗೆ ಹೇಳೋದು ಮರ್ತೋಯ್ತು. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಡಾಟಿಗೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಾಡಿ ಫಿಟ್ಟಿಂಗ್ ಬರುತ್ತೆ. ಅದಾದಮೇಲೆ ನಾವು 2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ. ಸೊ ಈ ಮೆಷರ್ಮೆಂಟು ನಾವು ಇಲ್ಲಿಗೆ ಕ್ಲಾತ್ನ ಇದು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಡಾಟ್ ಇದ್ದಾದಮೇಲೆ ನಮಗೆ ಕಡಿಮೆ ಆಗುತ್ತೆ. ಆವಾಗ ನಾವೆಷ್ಟು ಡಾಟ್ನ ಕಟ್ ಹಿಡಿತೀವಿ ಅದ್ರ ಮೇಲೆ ನಾವಿಲ್ಲಿ ಮೆಷರ್ಮೆಂಟ್ ಹಾಕಿ ಚೆಕ್ ಮಾಡ್ಕೋಬೇಕಾಗುತ್ತೆ 9 ಇಂಚಿಗೆ.